ಇತ್ತೀಚಿನ ದಿನಮಾನಗಳಲ್ಲಿ ಸಂಸ್ಕೃತಿ, ಸಂಸ್ಕಾರ, ಪ್ರಾಚೀನತೆ, ಪರಂಪರೆ ಮರೆಯಾಗುತ್ತಿರುವ ಈ ಸಂದರ್ಭದಲ್ಲಿ ನೂರಾರು ವರ್ಷಗಳ ಇತಿಹಾಸವಿರುವ ಯಾವುದೇ ಶುಭ ಕಾರ್ಯ ಮಾಡಬೇಕಾದರೂ ಉತ್ಸವಾದಿ ಮೆರವಣಿಗೆಗಳನ್ನ ನಾಡಿನ ಪ್ರಮುಖ ಹಬ್ಬ ದಸರಾದಂತಹ ಕಾರ್ಯಕ್ರಮಗಳಲ್ಲಿ ರಾಜ ಮನೆತನದವರು ಅಪಾರವಾಗಿ ನಂಬಿದಂತಹ ನಂದಿಧ್ವಜ, ವೀರಗಾಸೆ ಅದರ ಪರಂಪರೆ ಮತ್ತು ಹಿನ್ನೆಲೆಯನ್ನ ಉಳಿಸುವಲ್ಲಿ ಶ್ರೀ ಶಿವಪಾದ ಗುರುಸೇವಾ ನಂದಿಧ್ವಜ ಸಂಘದ ಕಾರ್ಯವೈಖರಿ ಮೆಚ್ಚುವಂತದ್ದು ಅಂತ ಸುಕ್ಷೇತ್ರ ಶ್ರೀ ಮಲ್ಲನಮೂಲೆ ಮಠದ ಅಧ್ಯಕ್ಷರಾದ ಇಮ್ಮಡಿ ಸಿದ್ದಲಿಂಗ ಸ್ವಾಮಿಗಳು ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಮೈಸೂರಿನ ಶ್ರೀ ಶಿವಪಾದ ಗುರು ಸೇವಾ ನಂದಿಧ್ವಜ ಸಂಘವು ನಂಜನಗೂಡಿನ ಬಸವನ ಗದ್ದುಗೆಯಲ್ಲಿ ಆಯೋಜಿಸಲ್ಪಟ್ಟಿದ್ದ ಧನುರ್ಮಾಸದ ವಿಶೇಷ ಪೂಜೆ ಹಾಗೂ ಮಲ್ಲನಮೂಲ ಶ್ರೀಗಳ ದಿವ್ಯ ಪಾದ ಪೂಜೆ ನೆರವೇರಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಈ ಸಂದರ್ಭ ಗದ್ದುಗೆಗೆ ರುದ್ರಾಭಿಷೇಕ, ಬಿಲ್ವಾರ್ಚನೆ, ಹೂವಿನ ಅಲಂಕಾರ ನಂತರ ಸಾವಿರಾರು ಭಕ್ತಾದಿಗಳಿಗೆ ಮಹಾ ದಾಸೋಹವನ್ನ ನೆರವೇರಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷರಾದ ಅಂಕಯ್ಯ, ವೀರಶೈವ ಅನಾಥಾಲಯದ ಮುಖ್ಯಸ್ಥರಾದ ಮಾದೇಶ್, ಎಚ್. ರಾಜು, ಪ್ರಭು, ಅಂಜು ಸೇರಿ ಎಲ್ಲ ಪದಾಧಿಕಾರಿಗಳು ಮತ್ತು ನಗರಸಭೆ ಮಾಜಿ ಅಧ್ಯಕ್ಷ ಎಚ್. ಮಹದೇವಸ್ವಾಮಿ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಅಧ್ಯಕ್ಷ ಎನ್. ಮಹೇಶ್, ವೀರಶೈವ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷ ಎನ್. ಸಿ. ಬಸವಣ್ಣ, ವಕೀಲರುಗಳಾದ ಸಿ. ಎಲ್. ಬಸವರಾಜು, ಎಂ. ಆರ್. ಸಿದ್ದರಾಜು, ಬದನ್ವಾಳು ಮಹದೇವಪ್ಪ, ಪ್ರೊಫೆಸರ್ ಸಿ. ವಿ. ಬಸವರಾಜ್, ಪಿ. ರಾಜಶೇಖರ್, ನಿರ್ದೇಶಕರುಗಳಾದ ಡಿ. ಎಸ್. ಕೆಂಡಗಣ್ಣ ಸ್ವಾಮಿ, ಶಾಂತಕುಮಾರಿ, ಎನ್. ಕುಮಾರಸ್ವಾಮಿ, ದೇವಿರಮ್ಮನಹಳ್ಳಿ ಶಿವಮಲ್ಲು, ಪರಮೇಶ್, ಮಲ್ಲೇಶ್, ಎನ್. ಎಸ್. ಶಿವನಾಗಪ್ಪ ಸೇರಿದಂತೆ ನೂರಾರು ಜನ ಮುಖಂಡರುಗಳು ಭಾಗವಹಿಸಿದ್ದರು. ಮುಂದೆ ಹೋಗಲ್ಲ.